ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ತೃಪ್ತಿ ಅಂತಂದ್ಬಿಟ್ಟು ಯಾವ ರೀತಿಯ ತೃಪ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದೂರಲ್ಲಿ ರಾಮಯ್ಯ ಮತ್ತೆ ಭೀಮಯ್ಯ ಅನ್ನುವ ಇಬ್ಬರು ಸ್ನೇಹಿತರು ಇರ್ತಾರೆ. ರಾಮಯ್ಯನ ಹೆಂಡತಿ, ಅವಳ ಹೆಸರು ಗಿರಿಜಾ ಅಂತಂದ್ಬಿಟ್ಟು, ಭೀಮಯ್ಯನ ಹೆಂಡತಿ ಹೆಸರು ರಾಜೇಶ್ವರಿ ಅಂತಂದ್ಬಿಟ್ಟು. ರಾಮಯ್ಯ ಮತ್ತೆ ಗಿರಿಜೆಗೆ ಗದ್ದೆ ಇತ್ತು. ರಾಮಯ್ಯ ಗದ್ದೆನಲ್ಲಿ ಉಳುಮೆ ಮಾಡ್ತಾ ಇದ್ದ, ಗಿರಿಜೆ ಮನೆ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ಲು. ಬಂದ ಆದಾಯದಲ್ಲಿ ಇಬ್ರು ಕೂಡ ತೃಪ್ತಿಯಿಂದ ಇದ್ರು. ಗಿರಿಜೆಗೆ ತುಂಬಾ ಉಪಕಾರ ಮನೋಭಾವ ಇರುವಂಥವಳು. ಬೇರೆಯವ್ರಿಗೆ ಏನಾದರೂ ಕಷ್ಟ ಇದ್ರೆ, ಏನಾದರೂ ತೊಂದರೆ ಇದ್ರೂ ಕೂಡ ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡುವಂಥ ಮನೋಭಾವ ಇರುವಂಥವಳು. ಆಮೇಲೆ ಊರಲ್ಲಿ ಯಾರ ಮನೆಯಲ್ಲಾದರೂ ಮದುವೆ ಆದರೆ, ಸೂತಕ ಆದರೆ, ಔತಣ ಆದರೆ, ಏನೇ ಆದರೂ ಕೂಡ ಹಾಡು ಹಸೆಗೆ ಮತ್ತೆ ಸಾಂತ್ವನ ಹೇಳೋದಕ್ಕೆ ಹೋಗ್ತಾ ಇದ್ಲು. ಒಟ್ನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ತುಂಬಾ ಸಂತೋಷವಾಗಿದ್ರು. ಒಂದ್ ದಿವಸ ರಾಜೇಶ್ವರಿ ಭೀಮಯ್ಯನಿಗೆ ಹೇಳ್ತಾಳೆ, ನೋಡಿ, ಪಕ್ಕದ ಮನೆ ರಾಮಯ್ಯ ಮತ್ತೆ ಗಿರಿಜೆ ಯಾವಾಗ್ಲೂ ಕೂಡ ಸಂತೋಷವಾಗಿರ್ತಾರೆ. ನಾವು ಅವರಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ರೂ ಕೂಡ, ಅಂತಂದ್ರೆ ಏನು, ಹಣ ಕಾಸು ಎಲ್ಲದರಲ್ಲೂ ಕೂಡ ನಾವು ಉತ್ತಮವಾಗಿದ್ರು, ಯಾಕೆ ನಾವು ಅವರಷ್ಟು ಸಂತೋಷವಾಗಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಭೀಮಯ್ಯ ನಗ್ತಾ ಹೇಳ್ತಾನೆ, ಅವ್ರಿಗೆ ತೃಪ್ತಿ ಇದೆ, ದಾಹ ಇಲ್ಲ. ಅಂದ್ರೆ ಇನ್ನೂ ಬೇಕು 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 ಅನ್ನುವಂಥ ದಾಹ ಇಲ್ಲ. ದಾಹ ಯಾವಾಗ ಬರುತ್ತೋ ಮನುಷ್ಯನ ನೆಮ್ಮದಿನೇ ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಸ್ವಲ್ಪ ದಿನ ಕಳೆಯುತ್ತೆ. ಗಿರಿಜೆ ಮನೆಯಿಂದ ನಗುವಿನ ಶಬ್ದನೇ ಕೇಳಿಸ್ಲಿಲ್ಲ. ಕ್ರಮೇಣ ಗಿರಿಜೆ ಹೊರಗಡೆ ಹೋಗೋದನ್ನ ನಿಲ್ಲಿಸ್ತಾಳೆ. ಅವಳಿಗೆ ಯಾರ ಮನೆಯಲ್ಲೂ ಕೂಡ ಮದುವೆ, ಸೂತಕ, ಹಾಡು ಹಸೆ ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ರಾಮಯ್ಯನೂ ಅಷ್ಟೇ, ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಹೊಲದಲ್ಲಿ ದುಡಿದು ಮನೆಗೆ ಬಂದು ಆಮೇಲೆ ಮನೆಯಲ್ಲಿ ಏನೋ ಒಂದು ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದ. ಗಿರ್ಜೆ ಮುಖದಲ್ಲೂ ಕೂಡ ಮೊದಲಿನ ಕಳೆನೇ ಇರಲಿಲ್ಲ. ಒಂದಿನ ರಾಜೇಶ್ವರಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆ ಇವ್ರ ಮನೇಲಿ ಈ ರೀತಿ ಆಗ್ಬಿಡ್ತು, ಎಷ್ಟು ಸಂತೋಷವಾಗಿರ್ತಿದ್ರಲ್ಲ, ಎಷ್ಟು ಓಡಾಡ್ಕೊಂಡಿರ್ತಿದ್ರು, ಯಾಕೆ ಇವಾಗ ಹೀಗಾಗ್ಬಿಟ್ಟಿದ್ಯಲ್ಲ ಅಂತ ತಡ್ಕೊಳಕ್ಕಾಗದೆ ಗಿರ್ಜೆ ಮನೆಗೆ ಹೋಗಿ ಬಾಗಿಲನ್ನ ತಟ್ತಾಳೆ. ಗಿರ್ಜೆ ಮನೆ ಒಳಗಡೆ ಚಾಪೆ ಹೆಣಿತಾ ಇದ್ಲು. ಅವಾಗ ಅವಳನ್ನ ಕೇಳ್ತಾಳೆ, ಗಿರಿಜಾ, ನಿನ್ನ ನೋಡಿ ಎಷ್ಟು ದಿನ ಆಯ್ತಲ್ಲ, ಏನು ವಿಶೇಷ ಅಂತ ಕೇಳ್ತಾಳೆ ರಾಜೇಶ್ವರಿ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ರಾಜೇಶ್ವರಿ, ಸ್ವಲ್ಪ ದಿನಗಳ ಹಿಂದೆ ನಮ್ಮ ಮನೆ ಮಾಳಿಗೆ ಇದೆಯಲ್ಲ, ಅದ್ರ ಮೇಲೆ ಹಣದ ಗಂಟು ಒಂದು ಸಿಕ್ತು. ಅದರಲ್ಲಿ 90 ಚಿನ್ನದ ನಾಣ್ಯಗಳಿದ್ವು. ಆ 90ಕ್ಕೆ 10 ಚಿನ್ನದ ನಾಣ್ಯವನ್ನ ಸೇರಿಸಿದ್ರೆ ಅದು 100 ಚಿನ್ನದ ನಾಣ್ಯ ಆಗುತ್ತೆ. 100 ನಾಣ್ಯಗಳಾದ ಮೇಲೆ ನಾವು ಏನಾದರೂ ಒಂದು ವ್ಯಾಪಾರ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ಅದಕ್ಕೆ ಆ 10 ನಾಣ್ಯ ಸಂಪಾದಿಸೋದಕ್ಕೋಸ್ಕರ ಹಗಲು ರಾತ್ರಿ ಸಮಯವನ್ನ ವ್ಯರ್ಥ ಮಾಡದೆ, ಅಂದ್ರೆ ಟೈಮನ್ನ ವೇಸ್ಟ್ ಮಾಡದೆ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ನಾವು ದುಡಿತಾ ಇದ್ದೀವಿ. ಇನ್ನು 10 ನಾಣ್ಯಗಳನ್ನು ಸೇರಿಸ್ಬಿಟ್ರೆ ಅದು 100 ಆಗ್ಬಿಡುತ್ತಲ್ಲ. ಹೀಗಾಗಿ ನಾವು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ರಾಜೇಶ್ವರಿಗೆ ಬಹಳ ಆಶ್ಚರ್ಯವಾಗುತ್ತೆ. ಮನೆಗೆ ಬಂದು ಅವಳು ಭೀಮಯ್ಯನಿಗೆ ಹೇಳ್ತಾಳೆ, ನೋಡಿ, ಗಿರಿಜೆಗೆ 90 ಚಿನ್ನದ ನಾಣ್ಯ ಮನೆ ಮೇಲೆ ಸಿಕ್ತಂತೆ. ಈಗ ಅದಕ್ಕೆ 10 ಚಿನ್ನದ ನಾಣ್ಯವನ್ನ ಸೇರಿಸೋದಕ್ಕೋಸ್ಕರ ಗಂಡ ಹೆಂಡತಿ ಇಬ್ರು ಹಗಲಿ ಇರುಳೂ ದುಡಿತಾ ಇದ್ದಾರೆ. ಅವ್ರ ಸಂತೋಷನೇ ಹೊರಟೋಗಿದೆ ಅಂತಂದ್ಬಿಟ್ಟು ಅವಳು ಬೇಸರ ಮಾಡ್ಕೊಳ್ತಾಳೆ. ಆಗ ಅವನು ಹೇಳ್ತಾನೆ, ಆ 90 ನಾಣ್ಯ ಇತ್ತಲ್ಲ, ಅದನ್ನ ನಾನೇ ಅವ್ರ ಮನೆ ಮೇಲೆ ಹಾಕಿದ್ದು. ಮನುಷ್ಯ ಲೋಭಿ ಆದ್ರೆ, ಅವನಲ್ಲಿ ಲೋಭ ಅನ್ನೋದ್ರು ಬಂದ್ಬಿಟ್ರೆ, ನನಗಿನ್ನೂ ಬೇಕು ಅನ್ನುವಂಥ ಆಸಕ್ತಿ ಏನಾದರೂ ಬಂತು ಅಂದ್ರೆ ಅವನ ಸಂತೋಷ ಎಲ್ಲ ನೀರಲ್ಲಿ ಕದಡಿದಂಗೆ ಆಗೋಗ್ಬಿಡುತ್ತೆ. ಮೊದಲು 90ಕ್ಕೆ 10 ಸೇರಿಸಿ ಆಮೇಲೆ 100 ಮಾಡೋದಕ್ಕೆ ಹೆಣಗ್ತಾನೆ. ಆಯ್ತಾ, ಈಗ 90 ಇದೆ, ಅದಕ್ಕೆ 10 ಸೇರಿಸಿದ್ರೆ 100 ಆಗುತ್ತೆ. ಆಮೇಲೆ ಏನು ಮಾಡ್ತಾನೆ, ಅಷ್ಟಕ್ಕೆ ಅವ್ನು ತೃಪ್ತಿ ಆಗೋದಿಲ್ಲ. 100ಕ್ಕೆ 1000 ಮಾಡೋದು ಹೇಗೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸಿದ್ರೆ 1000 ಆಗುತ್ತಲ್ಲ ಅಂತ ಪ್ರಯತ್ನ ಮಾಡ್ತಾನೆ. ನಿಜವಾದ ಸಂತುಷ್ಟ ಮನುಷ್ಯನಾದ್ರೆ ಆ 90 ಚಿನ್ನದ ನಾಣ್ಯಗಳಿಗೆ ತೃಪ್ತಿ ಪಟ್ಕೊಳ್ತಾ ಇದ್ದ ಅಂತಂದ್ಬಿಟ್ಟು ಹೇಳ್ತಾನೆ. ಹೇಗೋ 90 ಸಿಕ್ಕಿದೆಯಲ್ಲ ಅಂತ ಅದರಲ್ಲೇ ತೃಪ್ತಿ ಪಟ್ಕೊಂಡಿರ್ಬೇಕಾಗಿತ್ತು. ಅದನ್ನ 100 ಮಾಡಬೇಕು ಅಂತ ಯಾವಾಗ ಅವನು ಅನ್ಕೊಳ್ತಾನೋ ಆಗ ಅವನ ನೆಮ್ಮದಿ ಎಲ್ಲ ಹಾಳಾಯ್ತು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಚೆನ್ನಾಗಿದೆ ಅಲ್ವಾ ಕಥೆ? ನಾವೆಲ್ಲ ಹೀಗೆ ಅಲ್ವಾ ಮಾಡೋದು? ಸೊ ಅದನ್ನ ತಿದ್ಕೋಬೇಕು ಅಂತಾನೆ ಈ ಕಥೆ ಇರೋದು. ಅತಿ ಆಸೆ ಬೇಡ, ಎಷ್ಟಿದೆಯೋ ಅಷ್ಟರಲ್ಲಿ ನಾವು ತೃಪ್ತಿಯಾಗಿ ಇರಬೇಕು. ಹರೇ ಕೃಷ್ಣ.